want any explanations. I need those files today. ಪ್ರತಿಯೊಬ್ಬರೂ ಅವಳಿಂದ ಪರಿಪೂರ್ಣತೆಯನ್ನು ನಿರೀಕ್ಷಿಸಿದರು. ಕೆಲಸದಲ್ಲಿ ಶ್ರೇಷ್ಠಳಾಗಬೇಕು, ಮನೆಯಲ್ಲೂ ಎಲ್ಲವನ್ನೂ ನೋಡಿಕೊಳ್ಳಬೇಕು, ಎಲ್ಲರಿಗೂ ಬಲವಾಗಿರಬೇಕು. ಆದರೆ ಅವಳ ಮನಸ್ಸಿನ ನೋವನ್ನು ಯಾರೂ ಗಮನಿಸಲಿಲ್ಲ. ಶಾಂತಿ ಕೊಡುತ್ತದೆ ಎಂದು ಆರಂಭವಾದ ಆ ಅಭ್ಯಾಸ ನಿಧಾನವಾಗಿ ಅವಳ ಆತ್ಮವಿಶ್ವಾಸ, ಆರೋಗ್ಯ, ಸೌಂದರ್ಯ ಮತ್ತು ಸಂತೋಷವನ್ನೇ ಕಸಿದುಕೊಂಡಿತು. ತಾನು ನೋವನ್ನು ನಿಭಾಯಿಸುತ್ತಿದ್ದೇನೆ ಎಂದು ಅವಳು ಭಾವಿಸಿದಳು. ಆದರೆ ಅರಿವಿಲ್ಲದೆ ಅವಳು ನಿಧಾನವಾಗಿ ಆ ವ್ಯಾಸನದೊಳಗೆ ಮುಳುಗಿ ಹೋಗಿದ್ದಳು. ಡೆತ್. ಅಮ್ಮ ಅಮ್ಮ ನೋಡು, ಇದು ಅಮ್ಮ. ಏನಿದು ಅಮ್ಮ? ಹಲವಾರು ಕೌನ್ಸಿಲಿಂಗ್ಗಳು, ಅನೇಕ ಡಾಕ್ಟರ್ಗಳ ಸಲಹೆಗಳು ಬಿಡಬೇಕೆಂದು ಅವಳು ಎಷ್ಟು ಬಾರಿ ಪ್ರಯತ್ನಿಸಿದಳು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಮತ್ತೆ ಒಂದು ದಿನ ಏನಿದು? ಎಲ್ಲಿಂದ ಕಲಿಸಿದೆಯಾ ಇದೆಲ್ಲ? ಇದೆಲ್ಲ ಮಾಡಬಾರ್ದು. ತಂಬಾಕು ವ್ಯಾಸನವು ಕೇವಲ ವ್ಯಕ್ತಿಯ ಜೀವನವನ್ನೇ ಅಲ್ಲ, ಅವನ ಕುಟುಂಬದ ಸಂತೋಷವನ್ನೂ ಕಸಿದುಕೊಳ್ಳುತ್ತದೆ. ಅವಳು ಅರಿತುಕೊಂಡಳು, ನೋವನ್ನು ಹೊಗೆಯ ಹಿಂದೆ ಮರೆ ಮಾಡುವುದು ಶಕ್ತಿಯಲ್ಲ, ಗುಣಮುಖವಾಗುವುದನ್ನು ಆಯ್ಕೆ ಮಾಡುವುದೇ ನಿಜವಾದ ಶಕ್ತಿ. ನೀವು ತ್ಯಜಿಸುವುದು ಎಂದು ಕರೆಯಬಹುದು, ಆದರೆ ಅವಳಿಗೆ ಅದು ಕತ್ತಲೆಯಿಂದ ಬೆಳಕಿನ ಕಡೆಗೆ ಇಟ್ಟ ಮೊದಲನೆಯ ನಿಜವಾದ ಹೆಜ್ಜೆ. ಪ್ರತಿಯೊಬ್ಬ ಹೆಣ್ಣಿಗೂ ಹೊಸ ಜೀವನದ ಅವಕಾಶವಿದೆ. ನಿಮ್ಮ ಈ ದುರ್ಬಲ ಅಭ್ಯಾಸವನ್ನು ಬಿಡಿ, ನಿಮ್ಮ ಜೀವನವನ್ನು ಉಳಿಸಿಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸ್ಟ್ರೆಂತ್ ಬಗ್ಗೆ ನಿಮಗೆ ಅರಿವಿರಲಿ. ಆ ಶಕ್ತಿಯಿಂದ ನೀವು ಸಮಾಜವನ್ನು ಕಾಪಾಡಿ.